ಖಾನಾವಳಿ ಆರೋಗ್ಯಪೂರ್ಣ ಅಡುಗೆ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ನಮ್ಮ ಇವತ್ತಿನ ಖಾನಾವಳಿ ಕಾರ್ಯಕ್ರಮಕ್ಕೆ ಆಶಾ ಅವರು ಬಂದಿದ್ದಾರೆ. ಅವರು ಈಗಾಗಲೇ ನಮ್ಮ ಖಾನಾವಳಿ ಕಾರ್ಯಕ್ರಮಕ್ಕೆ ಬಂದು 2 ಹೊಸ ರುಚಿಗಳನ್ನ ಮಾಡಿದ್ದಾರೆ. ಇವತ್ತು ಬನ್ನಿ ನೋಡೋಣ ಯಾವ ಅಡುಗೆಯನ್ನ ಮಾಡ್ತಾರೆ ಅನ್ನೋದನ್ನ. ಆಶಾ ಅವರೇ, ನಮ್ಮ ಖಾನಾವಳಿ ಕಾರ್ಯಕ್ರಮಕ್ಕೆ ಸ್ವಾಗತ. ಶರಣಾರ್ಥಿ. ಶರಣಾರ್ಥಿ. ಸೊ ಆಲ್ರೆಡಿ ನೀವು 2 ಅಡಿಗೆ ಮಾಡಿಬಿಟ್ಟಿದ್ದೀರಾ ಅಲ್ವಾ? ಇವತ್ತು ಖಾನಾವಳಿಯಲ್ಲಿ ಏನ್ ಮಾಡ್ತಾ ಇದ್ದೀರಾ? ಇವತ್ತು ಕಾಯಿ ಸಾಸಿವೆ ಅನ್ನ ಅಂತ, ಮತ್ತೆ ಸಿಂಪಲ್ ಟೊಮೆಟೊ ರೈಸ್ ಅಂತ. ಹೌದಾ? ಸರಳ ಟೊಮೆಟೊ ರೈಸ್ ಅಂತ, ಸರಳವಾದ. ಓಕೆ, ಸರಿ. ಫಸ್ಟ್ ಯಾವ್ದು ಮಾಡ್ತೀರಾ? ಫಸ್ಟ್ ಕಾಯಿ ಸಾಸಿವೆ ಅನ್ನ. ಕಾಯಿ ಸಾಸಿವೆ ಅನ್ನ. ಓಕೆ, ಅದಕ್ಕೆ ಏನೆಲ್ಲ ಸಾಮಗ್ರಿಗಳು ಬೇಕಮ್ಮ? ಸಾಸಿವೆ, ಕಡಲೆಕಾಯಿ ಬೀಜ, ಅರಿಶಿನ, ಕಡಲೆಬೇಳೆ, ಉದ್ದಿನಬೇಳೆ ಒಗ್ಗರಣೆಗೆ, ಉಪ್ಪು, ಕಾಯಿ, ಮತ್ತೆ ಹುಣಸೆಹಣ್ಣು, ಹಸಿಮೆಣಸಿನಕಾಯಿ, ರೆಡಿ ಮಾಡ್ಕೊಂಡಿರೋ ರೈಸ್. ಓಕೆ, ಇದು ಅನ್ನ ಮಾಡ್ಕೊಂಡ್ಬಿಟ್ಟಿದ್ದೀರಾ, ಬೇಗ ಆಗತ್ತೆ ಅಂತ ಬೇಗ ಬೇಯಿಸ್ಕೊಂಡಿದ್ದೀರಾ ಅಲ್ವಾ? ಓಕೆ, ಹಾಗಾದ್ರೆ ಶುರು ಮಾಡೋಣ ಅಲ್ಲ? ಶುರು ಮಾಡೋಣ. ಏನ್ ಬೇಕಮ್ಮ? ಮೊದಲು ಇದು ಕಡಾಯಿ ಬೇಕು. ಓಕೆ, ಕಡಾಯಿ, ಆಮೇಲೆ ಮಿಕ್ಸಿಗೆ ಹಾಕೊಳ್ಳೋದೆಲ್ಲ ಹಾಕೊಂಡ್ಬಿಡ್ಬೇಕು. ಫಸ್ಟ್ ಮಿಕ್ಸಿಗೆ ಹಾಕೊಳ್ಳೋದಾ ಅಲ್ವಾ? ಫಸ್ಟ್ ಅದನ್ನ ರೆಡಿ ಮಾಡಿಟ್ಕೊಂಡ್ರೆ ಮತ್ತೆ ಮಾಡ್ಬೋದಲ್ವಾ? ಓಕೆ, ಮಿಕ್ಸಿಗೆ ಏನೆಲ್ಲ ಹಾಕೋತೀರಾ? ಏನ್ ಬೇಕು? ಹಸಿ ಮೆಣಸಿನ್ಕಾಯಿ ಬೇಕು. ಓಕೆ, ತಗೊಳ್ಳಿ. ಇದು ಕಾಯಿ ಸಾಸಿವೆ ಅಂದ್ರೆ ಇದೇನು ಸಾಂಪ್ರದಾಯಿಕ ಅಡಿಗೆನಾ? ಇದು ಹಳೆ ಸಾಂಪ್ರದಾಯಿಕ ಅಡಿಗೆ. ಹೌದಾ? ನಮ್ಮ ಅಜ್ಜಿ ತಾತನ ಕಾಲದ್ದು. ಹೌದಾ? ಓಕೆ ಓಕೆ. ಮತ್ತೆ ಇದು ಕೊತ್ತಂಬರಿ ಬೇಕು. ಕೊತ್ತಂಬರಿ ಸೊಪ್ಪು. ಕೊತ್ತಂಬರಿ ಸೊಪ್ಪು ಬೇಕು. ಸ್ವಲ್ಪ ರುಚಿಗೆ ಅಷ್ಟೇ ಅಲ್ವಾ? ಸ್ವಲ್ಪ ಒಗ್ಗರಣೆಗೆ ಒಂದ್ ಸ್ವಲ್ಪ ಬೇಕಾ? ಓಕೆ, ಸರಿ. ಹುಣಸೆಹಣ್ಣು. ಸೊ ಯಾರು ಹೇಳ್ಕೊಟ್ಟಿದ್ವಿ ನಿಮ್ಗೆ ಸಂಪ್ರದಾಯ? ನಮ್ಮ ಅಜ್ಜಿ ಮಾಡ್ತಾ ಇದ್ರು. ಅಜ್ಜಿ ತಾತ ಅಂದ್ರೆ ನಿಮ್ಗೆ ಆಕ್ಚುಲ್ ಆಗಿ ಅಜ್ಜಿ ತಾತನೇ ಅಂದ್ರೆ ಅಜ್ಜಿನೇ ಹೇಳ್ಕೊಟ್ಟಿದ್ದು. ತುಂಬಾ ಚೆನ್ನಾಗೂ ಇರುತ್ತೆ, ಓಲ್ಡ್ ಟ್ರೆಡಿಷನಲ್ ಫುಡ್. ಓಕೆ, ಚೆನ್ನಾಗಿ, ಮತ್ತೆ ಎಲ್ರು ಬೇಗ ತಿಂತಾರೆ, ಖಾಲಿ ಆಗತ್ತೆ. ಅದೇ ಚಿತ್ರಾನ್ನ ಅಂದ್ರೆ ಯಾರು ತಿನ್ನಲ್ಲ. ಹೌದು. ಇನ್ನೇನ್ ಬೇಕು? ಸಾಸಿವೆ ಬೇಕು. ಕಾಯಿ ಸಾಸಿವೆ ಅನ್ನೋ ಹೆಸರೇ ಇದೆ. ಸ್ಪೂನ್. ಓ, ಇದ್ರದ್ದು ಮೇನ್ ನಿಮ್ಗೆ ಸಾಸಿವೆನೇ? ಸಾಸಿವೆ, ಕಾಯಿ. ಹೌದಾ? ತೆಂಗಿನಕಾಯಿ ಮತ್ತೆ ಸಾಸಿವೆ ಅಲ್ವಾ? ಸ್ವಲ್ಪ ಎಷ್ಟು ಹಾಕಿದ್ರಿ? ಒಂದ್ ಚಮಚ? ಸ್ವಲ್ಪ, ಒಂದ್ 1/4 ಚಮಚ ಹಾಕಿದ್ರಿ. ಅದೇ ಅದು ರೈಸ್ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ, ಎಷ್ಟು ರೈಸ್ ಅನ್ನ ಇರುತ್ತೋ ಅದ್ರ ಮೇಲೆ ಸ್ವಲ್ಪ ಹಾಕೊಂಡಿದೀನಿ. ಕಾಯಿ. ಓಕೆ, ಇದು ಹಸಿ ಕಾಯಿನೇನಾ? ತೆಂಗಿನಕಾಯಿ? ಹೌದು. ಓಕೆ, ಕಾಯಿ ಎಷ್ಟು ಹಾಕಿದ್ರೆ ಅಷ್ಟು ರುಚಿ ಇದೆ. ಹೌದೌದು, ತೆಂಗಿನಕಾಯಿಗೆ ಏನು ಚೆನ್ನಾಗಿ ಒಳ್ಳೆ ಪರಿಮಳನೂ ಇರುತ್ತೆ, ರುಚಿ ಚೆನ್ನಾಗಿ ಕೊಡುತ್ತಲ್ವಾ? ಮಿಕ್ಸಿ ಅಷ್ಟೇನಾ? ಡ್ರೈ ಆಗೇ ಮಾಡ್ಕೊಂಡ್ಬಿಡೋದಾ? ತುಂಬಾ ನುಣ್ಣಗಾಗ್ಬೇಕಾ? ಇನ್ನೊಂಚೂರು ಸ್ವಲ್ಪ ನೀರು ಒಂಚೂರು ಹಾಕೊಳ್ಳ? ಸ್ವಲ್ಪ. ಸರಿ. ಹಾಗಿದ್ಯಾ? ಸಾಕಲ್ವಾ? ಒಂಥರ ಏನದು ಹಸಿರು ಚಟ್ನಿ ತರ ಇದೆ, ಸಾಕಾಗತ್ತೆ. ತುಂಬಾ ನುಣ್ಣಗೇನ್ ಬೇಡವಾ? ಓಕೆ, ಇನ್ನೇನ್ ಮಾಡ್ಕೊಳ್ಳೋಣ? ಇದನ್ನ ಇಟ್ಬಿಡೋಣ. ಕಡಾಯಿ ಕೊಡಿ. ಒಲೆ ಹಚ್ಕೊಂಡ್ಬಿಡ್ತೀರಾ? ಆಯಿಲ್, ಎಣ್ಣೆ. ಮತ್ತೆ ಏನ್ ಮಾಡ್ತಾ ಇದ್ದೀರಾ ಆಶಾ ನೀವು ಈಗ? ಪ್ರೆಸೆಂಟ್ ಟ್ಯೂಷನ್ಸ್ ಮಾಡ್ತಾ ಇದ್ದೀನಿ. ಆಕ್ಚುಲ್ ಆಗಿ ಸ್ಕೂಲಲ್ಲಿ ಟೀಚರು ಆಗಿದೆ, ಹೆಡ್ ಮಿಸ್ಟರ್. ಸುಮಾರು ಉತ್ತರ ಕರ್ನಾಟಕ ಎಲ್ಲ ಕಡೆ ಮಾಡಿ ಬಂದಿದ್ದೀವಿ. ಹಸ್ಬೆಂಡ್ ಗೆಸ್ಟೆಡ್ ಆಫೀಸರ್, ಎಲ್ಲೆಲ್ಲಿ ಟ್ರಾನ್ಸ್ಫರ್ ಆಗುತ್ತೋ ಅಲ್ಲೆಲ್ಲ ಕೆಲಸ ಮಾಡಿದ್ದೀನಿ. ಈಗ ಏನೋ ಅನಿವಾರ್ಯ ಕಾರಣದಿಂದ ಹೋಗ್ತಾ ಇಲ್ಲ. ಹೌದಾ? ಮನೇಲಿ ಟ್ಯೂಷನ್ಸ್ ಮಾಡ್ತಾ. ದಿನ ಮಾಡ್ತೀರಾ? ದಿನ. ಓಕೆ ಓಕೆ. ಸಾಸಿವೆ ಬೇಕು. ತಗೊಂಬಿಡಿ. ಸೊ ಎಷ್ಟು ವರ್ಷ ಟೀಚಿಂಗ್ ಅಲ್ಲಿ ಇದ್ರಿ? 15 years. 15 years. ಪ್ರೈಮರಿ ಸ್ಕೂಲಾ? ಇಲ್ಲ, ಹೈಸ್ಕೂಲು ಪ್ರೈಮರಿ ಎಲ್ಲ ತಗೋತೀನಿ. ಆಕ್ಚುಲ್ ಆಗಿ ನಾನು ಮಾಡಿರೋದು M.Com ಬ್ಯಾಂಕಲ್ಲಿ ಇರ್ಬೇಕಾಗಿತ್ತು. ಏನೋ ನನ್ಗೆ ಇದ್ರ ಮೇಲೆ ಕ್ರೇಜ್. ಓಕೆ ಓಕೆ. ಕಡಲೆಬೇಳೆ ಇದು ಒಂದು ಅಡಿಗೆ ಜೊತೆಗೆ ಮೇಡಮ್ ಸುಮಾರು ಮಕ್ಕಳಿಗೆ ನಾನು ಫ್ರೀಯಾಗೂ ಮಾಡ್ತೀನಿ ಪಾಠ. ಹೌದಾ? ಸುಮಾರು ಬಡ ಮಕ್ಳಿಗೆ ಒಂದು 10 ಹುಡುಗರಿಗೆ ದುಡ್ಡೇ ತಗೊಳಲ್ಲ, ಹಾಗೆ ಮಾಡ್ತೀನಿ. ಟ್ಯೂಷನ್ಸ್ ಅಂದ್ರೆ ಫ್ರೀಯಾಗಿ? ಟ್ಯೂಷನ್ ಫ್ರೀಯಾಗಿ ಎಲ್ಲರಿಗೂ ಅಲ್ಲ, ಕೆಲವ್ರಿಗೆ ಚೆನ್ನಾಗಿ ಬಡ ಮಕ್ಕಳಿಗೆ. ಓಕೆ. ಉದ್ದಿನಬೇಳೆ. ಸೊ ಅದ್ರ ಜೊತೆಗೆ ಟ್ಯೂಷನ್ಸ್, ಮತ್ತೆ ನೀವು ಲಾಸ್ಟ್ ಟೈಮ್ ಬಂದಾಗ ಹೇಳ್ತಾ ಇದ್ರಿ ನನಗೆ ಅಡುಗೆ ಮಾಡೋದು ಒಂಥರ ಪ್ಯಾಷನ್. ಅಡುಗೆ ಮತ್ತೆ ಸಿಂಗಿಂಗ್ ತುಂಬಾ ಪ್ಯಾಷನ್. ಇಲ್ಲಿ ಬಂದೋದ್ಮೇಲೆ ಸುಮಾರು ಕಾಲ್ಸ್ ಎಲ್ಲ ಬರ್ತಾ ಇದೆ.
ಫ್ರೆಂಡ್ಸ್ ಎಲ್ಲ ಕಾಲ್ ಮಾಡ್ತಾ ಇದಾರೆ ಕಡಲೆಕಾಯಿ ಫ್ರೆಂಡ್ಸ್ ಎಲ್ಲ ತುಂಬಾ ಕಾಲ್ ಮಾಡ್ತಾರೆ. ಮತ್ತೆ ಇಲ್ಲೂ ತುಂಬಾ ಚೆನ್ನಾಗಿ ನಂಗೆ ಮನೆ ತರಾನೇ ಅನ್ನಿಸ್ತು, ಹೊಸ ಜಾಗ ಅಂತ ಏನು ಅನ್ನಿಸ್ಲಿಲ್ಲ, ಚೆನ್ನಾಗಿತ್ತು. ಹಂಗಾಗಿ ಮತ್ತೆ ಅದಕ್ಕೆ ತಿರ್ಗಾ ಬಂದೆ ನನ್ಗೆ. ಹೌದಾ, ತುಂಬಾ ಸಂತೋಷ. ಚೆನ್ನಾಗಿ ರುಚಿಯಾಗಿ ಮಾಡಿದ್ರಿ ಅಡಿಗೆನ. ಥ್ಯಾಂಕ್ಸ್. ಅರ್ಶಿನ ಬೇಕು. ಸೊ ಅವರೆಕಾಳಿದು ಏನದು ಹುಳಿ ಮಾಡಿದ್ರಲ್ಲ, ಅದಿನ್ನೂ ಜ್ಞಾಪಕ ಇದೆಯಾ? ತುಂಬಾ ಚೆನ್ನಾಗಿತ್ತು. ಊಟಕ್ಕೆ ಅದನ್ನೇ ಮಾಡ್ಬಿಟ್ಟಿದ್ವಿ, ಅನ್ನ ಮಾಡ್ಕೊಂಡು ಊಟ ಚೆನ್ನಾಗಿ ತಿಂದ್ಬಿಟ್ಟಿದೀನಿ ಅದನ್ನೇ. ಇದು ಫ್ರೈ ಮಾಡಕ್ಕೆ ಇದು. ಓಕೆ. ಸೊ ಕಡಲೆ ಬೀಜ ಎಲ್ಲ ರುಚಿಗೆ ಎಷ್ಟು ಬೇಕೋ ಅಷ್ಟು ಹಾಕೊಳ್ಳೋದು ಒಗ್ಗರಣೆಗೆ ಅಲ್ವಾ? ಕಡಲೆ ಬೇಳೆ, ಉದ್ದಿನ ಬೇಳೆ ಎಲ್ಲ. ಇದು ಕರಿಬೇವು ಆರೋಗ್ಯಕ್ಕೂ ಒಳ್ಳೇದು, ಮತ್ತೆ ಗಮಲು ಚೆನ್ನಾಗಿರುತ್ತೆ. ಪ್ರೋಟೀನ್ ಅಂಶ ಸಿಗುತ್ತೆ. ಅದಕ್ಕೆ ಈರುಳ್ಳಿನೂ ಹಾಕ್ಬೋದು, ಒಬ್ಬೊಬ್ರು ಹಾಕ್ತಾರೆ. ಇದು ಏನ್ ಬೇಕಮ್ಮ? ಇದು ರುಬ್ಬಿರೋದು. ನೀವು ಹೇಳಿದಾಗೆ ಯಾವಾಗ್ಲೂ ಚಿತ್ರಾನ್ನ ಅದು ಇದು ಎಲ್ಲ ಮಾಡ್ತಾ ಇರ್ತಾರೆ ಮನೆಯಲ್ಲಿ. ಇದು ಸ್ವಲ್ಪ ಚೆನ್ನಾಗಿರುತ್ತೆ. ಇದು ಸ್ವಲ್ಪ ಬೇರೆ ರುಚಿ ಬೇಕು. ಹೌದು. ಮತ್ತೆ ರೈಸ್ ಐಟಮ್ ಎಲ್ಲ ಈ ಬಾಕ್ಸಿಗೆಲ್ಲ ಈಸಿ ಚೆನ್ನಾಗಿರುತ್ತೆ, ಏನು ಆಗಲ್ಲ ಅವ್ರಿಗೆ. ಚೆನ್ನಾಗಿರುತ್ತೆ. ಸ್ವಲ್ಪ ಉಪ್ಪು ಕಡೆಯಲ್ಲಿ ಸಾಕಾ? ಈ ಮಸಾಲೆ ಸಾಕಾ? ಸಾಕು ಕೈನಲ್ಲೇ ಹಾಕ್ತೇನೆ. ಓಕೆ. ನೀವು ಅವಾಗ್ಲೇ ಲಾಸ್ಟ್ ಟೈಮ್ ಬಂದಾಗ ಹೇಳ್ತಾ ಇದ್ರಿ ಉಪ್ಪನ್ನು ಯಾವತ್ತಾದ್ರೂ ಅಂದ್ರೆ ಯಾವತ್ತಿದ್ರು ಕೈಯಲ್ಲಿ ಹಾಕಿದ್ರೇನೆ ಅದು ಅಂದಾಜು ಗೊತ್ತಾಗುತ್ತೆ ಅಂತ. ಓಕೆ ಓಕೆ. ಇದಾಗಿದೆ, ಆಫ್ ಮಾಡ್ತೀನಿ, ಕಲಿಸ್ತೀನಿ ಅಂತ. ತುಂಬಾ ಅದೇ ಬಿಟ್ರೆ ಸೀದೋಗ್ಬಿಡುತ್ತೆ ಅದು. ಓಕೆ, ಆಫ್ ಮಾಡ್ಕೊಂಡ್ರಾ? ಆಫ್ ಮಾಡಿದ್ದೀನಿ. ಈರುಳ್ಳಿ ಬೇಕಾದವ್ರು ಈರುಳ್ಳಿ ಹಾಕೋಬಹುದಾ? ಈರುಳ್ಳಿ ಬೇಕಾದವ್ರು ಈರುಳ್ಳಿ ಹಾಕೋ. ಓಕೆ ಓಕೆ. ಈಗ ಅನ್ನ ಹಾಕೊಂಡ್ಬಿಟ್ರೆ, ನೀವು ಹೇಳಿದಾಗೆ ಒಂದ್ಸತಿ ಅನ್ನ ಮಾಡ್ಕೊಂಡ್ಬಿಟ್ರೆ, ಈಗ ಬೆಳಿಗ್ಗೆ ಒಂದೊಂದ್ಸತಿ ತಿಂಡಿ ಮಾಡುವಾಗ ಏನ್ ತಿಂಡಿ ಅಂತ ಇರುತ್ತೆ, ಅನ್ನ ಮಾಡ್ಕೊಂಡ್ಬಿಡ್ತೀವಿ. ಚಿತ್ರಾನ್ನ ಮಾಡೋದ, ಅದು ಇನ್ನೇನ್ ಬಾತ್ ಮಾಡೋದು ಅಂದಾಗ ಇಂಥದೊಂದು ಸ್ಪೆಷಲ್ ಆಗಿ ಮಾಡ್ಬಿಟ್ರೆ ಚೆನ್ನಾಗಿರುತ್ತೆ, ರುಚಿನೂ ಇರುತ್ತೆ. ಹೌದು. ಮತ್ತೆ ಆರೋಗ್ಯ ದೃಷ್ಟಿಯಿಂದ ನೀವೆಲ್ಲ ಕಡಲೆ ಬೀಜ ಹಾಕಿದೀರಾ, ಕಡಲೆ ಬೇಳೆ ಇದೆ. ಹೌದು. ಎಲ್ಲ ತುಂಬಾ ಸಿಂಪಲ್ ಆಗಿ ಒಗ್ಗರಣೆ ಡಬ್ಬದಲ್ಲಿ ಏನೇನ್ ಇರುತ್ತೋ ನೋಡಿ, ಕಡಲೆ ಬೇಳೆ ಇಟ್ಕೊಂಡಿರ್ತೀವಿ, ಉದ್ದಿನ ಬೇಳೆ, ಕಡಲೆ ಬೀಜ ಎಲ್ಲ ಅದನ್ನ ಹಾಕ್ಬಿಟ್ರೆ ಆಗ್ಬಿಡುತ್ತೆ. ಎಕ್ಸ್ಟ್ರಾ ಅಂದ್ರೆ ಅದೇ ಕಾಯಿ, ಹಸಿಮೆಣಸಿನಕಾಯಿ, ಹುಣಸೆ ಹಣ್ಣು ಅದು ಹಾಕಿ ರುಬ್ಬೋದು ಅಷ್ಟೇ. ಸಾಸಿವೆನೂ ಇರುತ್ತೆ ಬಿಡಿ, ಒಗ್ಗರಣೆ ಡಬ್ಬದಲ್ಲಿ ಇಟ್ಕೊಂಡ್ಬಿಡ್ತೀವಿ. ಅರಿಯೋದು ಹಸಿನ ಅರಿಯೋದು ಸ್ವಲ್ಪ ಅದ್ರ ಫ್ಲೇವರೇ ಬೇರೆ ಇರುತ್ತೆ. ಈ ಮಾವಿನಕಾಯಿ ಚಿತ್ರಾನ್ನಕ್ಕೂ ಅಷ್ಟೇ ಹಸಿ ಸಾಸಿವೆ ಹಾಕಿದ್ರೆ ಚೆನ್ನಾಗಿರುತ್ತೆ. ಕೆಲವು ಉಪ್ಪಿನಕಾಯಿಗಳು ಕೂಡ ಹಸಿ ಸಾಸಿವೆ ಹಾಕ್ತಾರೆ. ಹೌದು. ಸಾಸಿವೆ ಪರಿಮಳ ಅದೊಂಥರ ಬೇರೆ ಫ್ಲೇವರ್, ಅದು ಅದಕ್ಕೆ ಹಾಕ್ತಾರಲ್ವಾ. ಸೊ ಇದನ್ನ ಸ್ವಲ್ಪ ಚೆನ್ನಾಗಿ ಅಂದ್ರೆ ಕಲಿಸ್ಬೇಕಲ್ವಾ ಅದನ್ನ? ಓಕೆ ಓಕೆ. ಆಶಾ ಅವರೇ, ಈಗ ಸಾಸಿವೆನ ರೆಡಿ ಇದೆಯಾ? ರೆಡಿ ಇದೆ. ಒಂದ್ ಸ್ವಲ್ಪ ತಣ್ಣಗಾಗ್ಬೇಕು, ಸರ್ವ್ ಮಾಡಕ್ಕೆ ತಣ್ಣಗಾಗ್ಬೇಕು. ಹೌದಾ? ತಣ್ಣಗಾದ್ರೂ ರುಚಿ ಇರುತ್ತಾ? ತಣ್ಣಗಾದ್ಮೇಲೆ ರುಚಿ ಯಾವಾಗ್ಲೂ. ಹೌದಾ? ಈ ಚಿತ್ರಾನ್ನ ಒಗ್ಗರಣೆ ನಾನು ಅವಾಗ ಹೇಳ್ತಾ ಇದ್ದೆ, ಈಗ ಬಾಕ್ಸಿಗೆಲ್ಲ ತಗೊಂಡೋದ್ರೆ ಅಂದ್ರೆ ಮಧ್ಯಾಹ್ನಕ್ಕೆ ಯೂಸ್ ಮಾಡ್ಬೋದು. ಏನು ಈಗ ಆಫೀಸಿಗೆ ಹೋಗೋರ್ಗೆಲ್ಲ ರೈಸ್ ಇಷ್ಟ ಪಡ್ತಾರೆ, ದೋಸೆ ಇಡ್ಲಿ ಅಂದ್ರೆ ಗಟ್ಟಿ ಆಗುತ್ತೆ, ಆ ತರ ಎಲ್ಲ ಇರುತ್ತೆ. ಸೊ ಇದನ್ನ ಬಾಕ್ಸಿಗೆ ಹಾಕೊಂಡ್ರೆ ಚೆನ್ನಾಗಿ ಫ್ರೆಶ್ ಆಗಿ ತಿನ್ನೋದು. ಈರುಳ್ಳಿನೂ ಹಾಕಿಲ್ವಲ್ಲ, ಏನು ಆಗಲ್ಲ. ಈರುಳ್ಳಿ ಹಾಕಿದ್ರೆ ಒಂಥರ ಲೇಟ್ ಆಗ್ಬಿಟ್ರೆ ಸ್ಮೆಲ್ ಬಂದು ಏನೂ ಆಗಲ್ಲ, ಚೆನ್ನಾಗೇ ಇರುತ್ತೆ. ಟಿಫಿನ್ ಬಾಕ್ಸಿಗೆ ಇದೊಂದು ನೆನಪಲ್ಲಿ ಇಟ್ಕೊಂಡು ಮಾಡಿದ್ರೆ ಮಕ್ಳಿಗೂ ಎಲ್ರಿಗೂ ಈಸಿ ಆಗತ್ತೆ, ಅಮ್ಮಂದ್ರಿಗೆ. ಓಕೆ, ಸರಿ. ಹಾಗಾದ್ರೆ ತಣ್ಣಗಾಗ್ಬೇಕು. ನೀವಾಗ ಮಾತಾಡುವಾಗ ಹೇಳ್ತಾ ಇದ್ರೆ ಸಿಂಗಿಂಗ್ ಮತ್ತೆ ಅಡುಗೆ ಇದೆರಡು ನನ್ನ ಪ್ಯಾಷನ್, ಇಷ್ಟ ಅಂತ. ಸಿಂಗಿಂಗ್ ಅಂದ್ರೆ ಏನು, ಸಂಗೀತ ಎಲ್ಲ ಕಲ್ತಿದ್ದೀರಾ ಹೇಗಮ್ಮ? ಸಂಗೀತ ಶುರುವಲ್ಲಿ ಸ್ಟಾರ್ಟಿಂಗ್ ಸ್ಕೂಲ್ಗೆ ಹೋಗ್ಬೇಕಾದ್ರೆ ಸ್ವಲ್ಪ ಕಲಿತೆ, ಆಮೇಲೆ ಏನಿಲ್ಲ. ಆದ್ರೆ ಅದೇನೋ ಅದೊಂದು ನಾನು ನೋಡಿದ್ದು ಹಂಗೆ ಹೇಳ್ತೀನಿ. ಸಿನಿಮಾದಾಗ್ಲಿ, ಫೋಕ್ ಆಗ್ಲಿ, ಜನಪದ ಆಗ್ಲಿ, ಎಲ್ಲಾನು ದೇವರ ನಾಮ ಮನೆಯಲ್ಲಿ ಹೇಳ್ಕೊಳ್ತಾ ಇರ್ತೀರಾ? ಮನೇಲಿ ಅದೇ ನಾನು ನನ್ನ ಮಗ ಇಬ್ರು ಸ್ವಲ್ಪ ಹೇಳೋದ್ ಜಾಸ್ತಿ. ಮಗನು ಹಾಡು ಹೇಳ್ತಾರ? ಮಗನು ಹಾಡು ಹೇಳ್ತಾರೆ, ತುಂಬಾ ಪ್ರೈಸಸ್ ಎಲ್ಲ ತೆಗ್ದಿದ್ದಾರೆ. ಹೌದಾ? ಓಕೆ ಓಕೆ. ಹಾಗಾದ್ರೆ ಈಗ ಜನಪದ ಗೀತೆ ನೀವು ಹೇಳ್ದಾಗೆ ಫೋಕ್ ಸಾಂಗ್ ಎಲ್ಲ ಗೊತ್ತು? ಹೌದಾ? ಹಾಗಾದ್ರೆ ನಮಗೋಸ್ಕರ ಒಂದು ಫೋಕ್ ಸಾಂಗ್ ಹೇಳ್ತೀರಾ? ಓಕೆ, ಹೇಳ್ತೀನಿ. ಭಾಗ್ಯದ ಬಳೆಗಾರ ಹೋಗಿ ಬಾನಂತವರಿಗೆ, ಭಾಗ್ಯದ ಬಳೆಗಾರ ಹೋಗಿ ಬಾನಂತವರಿಗೆ, ನಿನ್ನ ತವರೂರ ನಾನೇನು ಬಲ್ಲೆನು, ನಿನ್ನ ತವರೂರ ನಾನೇನು ಬಲ್ಲೆನು, ಗೊತ್ತಿಲ್ಲ ಎನಗೆ ಗುರಿಯಿಲ್ಲ ಎಲೆ ಎಣ್ಣೆ, ಗೊತ್ತಿಲ್ಲ ಎನಗೆ ಗುರಿಯಿಲ್ಲ ಎಲೆ ಎಣ್ಣೆ, ತೋರಿಸು ಬಾರೆ ತವರೂರ, ಮುತ್ತೈದೆ ಎಲೆ ಎಣ್ಣೆ ತೋರು ಬಾರೆ ತವರೂರ, ಬಾಳೆ ಬಲಕ್ಕೆ ಬಿಡೋ ಸೀಬೆ ಎಡಕ್ಕೆ ಬಿಡೋ, ನಟ ನಡುವೆಲಿ ನೀವೋಗೋ ಬೆಳೆಗಾರ, ನಟ ನಡುವೆಲಿ ನೀವೋಗೋ
ಬಳೆಗಾರ ಅಲ್ಲಿ ಹೋದೆನ್ನ ತವರೂರು ಭಾಗ್ಯದ ಬಳೆಗಾರ ಹೋಗಿ ಬಾ ನಂತವರಿಗೆ ಮುತ್ತೈದೆ ಎಲೆ ಹೆಣ್ಣೆ ತೋರು ಬಾರೆ ತವರೂರ. ತುಂಬಾ ಚೆನ್ನಾಗಿಳಿದ್ರಿ. ಏನದು ಆ ಸುಮಧುರ ವಾಯ್ಸ್ ಇದೆಯಲ್ಲ, ತುಂಬಾ ಚೆನ್ನಾಗಿದೆ ನಿಮ್ದು. ಸಂಗೀತ ಕಲ್ತಿದ್ದೀರೇನೋ, ಈಗ ಕಲಿತಾ ಇದ್ದೀರೇನೋ ಅಂತ ಒಂದು ವಾಯ್ಸ್ ಇದೆ. ತುಂಬಾ ಚೆನ್ನಾಗಿ ಹೇಳಿದ್ರಿ. ಥ್ಯಾಂಕ್ ಯು. ಮಗಳು ಹೇಳ್ತಾಳ? ಇಲ್ಲ, ಮಗಳು ಡ್ಯಾನ್ಸ್ ಕೊರಿಯೋಗ್ರಫಿ ಮಾಡ್ತಾಳೆ. ಇಂಜಿನಿಯರ್, ಸಾಫ್ಟ್ವೇರ್ ಇಂಜಿನಿಯರ್ ಬಟ್ ಪ್ಲಸ್ ಕೊರಿಯೋಗ್ರಫಿ. ಹೌದಾ? ಓಕೆ ಓಕೆ, ತುಂಬಾ ಚೆನ್ನಾಗಿ ಹೇಳಿದ್ರಿ. ಅಂದ್ರೆ ನೀವು ಟ್ಯೂಷನ್ಸ್ಗೆಲ್ಲ ಹೇಳುವಾಗ ಆಗಸ ಎಲ್ಲ ಹೇಳ್ತಾ ಇರ್ತೀರಾ ಅಂತ ಅನ್ಸುತ್ತೆ. ಸ್ಕೂಲಲ್ಲಿ ಎಲ್ಲ ಪ್ರೋಗ್ರಾಮ್ಸ್ ನಂದೇ ಮೇಡಮ್. ಡ್ಯಾನ್ಸ್, ಹಾಡು, ಮತ್ತೆ ಏನಾದ್ರು ಸ್ಕಿಟ್ಗಳು ಎಲ್ಲ ನಂದು. ಯಾವ ಸ್ಕೂಲು ಕೆಲವ್ರು ನೋಡ್ತಾ ಇದ್ರೆ ಅವ್ರಿಗೆ ಇದು ರಿಲೇ ಆಗಿದ್ದ ದಿವಸ ನೋಡ್ತಾರಲ್ಲ, ಅವ್ರಿಗೆ ಗೊತ್ತಿರುತ್ತೆ. ಅವ್ರು ನಮ್ ಟೀಚರ್ ಬಂದ್ರು, ಹೆಡ್ ಮಿಸ್ ಬಂದ್ರು ಅಂತ ಯೋಚನೆ ಮಾಡ್ತಾರೆ. ಟೀಚರು ಆಗಿದ್ದೀನಿ, ಹೆಡ್ ಮಿಸ್ಟ್ರೆಸ್. ಹೆಡ್ ಮಿಸ್ಟ್ರೆಸ್ ಇಂದ ಅವ್ರಿಗೆ ಖುಷಿ ಪಡ್ತಾರೆ. ನ್ಯೂಟೌನ್ ಪಬ್ಲಿಕ್ ಸ್ಕೂಲ್ ಯಲಹಂಕ, ಅಲ್ಲಿ ಲಾಸ್ಟ್ ಪ್ರೋಗ್ರಾಮ್ ಮಾಡಿಸಿ ತುಂಬಾ ಚೆನ್ನಾಗಿ ಬಂತು. ಈ ಸ್ಕೂಲ್ ಡೇ ಅಲ್ಲೆಲ್ಲ ಸ್ಕಿಟ್ ಮಾಡೋದು ಆತರ ಎಲ್ಲ ಮಾಡಿದೀರಾ? ಅದ್ರ ಬಗ್ಗೆ ಆಸಕ್ತಿ ಇದ್ರೆ ಒಂಥರ ಏನಾದ್ರು ಅಂದ್ರೆ ಮಾಡ್ತಾ ಇರ್ಬೋದು, ಹೊಸ ಹೊಸ ಆವಿಷ್ಕಾರಗಳು ಮಾಡ್ಬೋದು. ಜಾನಪದ ಗೀತೆಯಲ್ಲಿ ಅದೊಂದು ಸೊಗಡೆ ಬೇರೆ. ಆ ತವರು ಬಗ್ಗೆ, ಹೆಣ್ಣಿನ ಬಗ್ಗೆ ಎಲ್ಲ ಒಂದು ಏನೋ ಒಂಥರ ಚೆನ್ನಾಗಿ ವರ್ಣಿಸ್ತಾ ಇದ್ರು ಅಲ್ವಾ. ಈಗಿನ ಹಾಡುಗಳಲ್ಲೇ ಆ ಸೊಗಡು ಇಲ್ಲ, ಜಾನಪದ ಸೊಗಡು. ಹೌದು. ಸೊ ಈಗ ಜಾನಪದ ಗೀತೆ ಆಯ್ತು, ನಿಮ್ ವಾಯ್ಸ್ ತುಂಬಾ ಚೆನ್ನಾಗಿದೆ. ಸೊ ಇನ್ನೊಂದು ವಚನ ಹೇಳಿ ಅಮ್ಮ. ಉಳ್ಳವರು ಶಿವಾಲಯವ ಮಾಡುವರು, ನಾನೇನ ಮಾಡಲಿ ಬಡವನಯ್ಯ, ಎನ್ನ ಕಾಲೇ ಕಂಬ ದೇಹವೇ ದೇಗುಲ, ಶಿರವೇ ಹೊನ್ನ ಕಲಶವಯ್ಯ, ಸಾಮರ ಕಳಿವುಂಟು ಜಂಗಮ ಕಳಿವಿಲ್ಲ, ಸಾಮರ ಕಳಿವುಂಟು ಜಂಗಮ ಕಳಿವಿಲ್ಲ, ಕೂಡಲ ಸಂಗಮ ದೇವ ಕೆಳಯ್ಯ, ಉಳ್ಳವರು ಶಿವಾಲಯವ ಮಾಡುವರು, ನಾನೇನು ಮಾಡಲಿ ಬಡವನಯ್ಯ. ತುಂಬಾ ಚೆನ್ನಾಗಿ ಹೇಳಿದ್ರಮ್ಮ. ವಚನ ಸಾಹಿತ್ಯನೇ ಅಷ್ಟು, ಎಷ್ಟು ಹೇಳಿದ್ರು ಅದ್ರ ಬಗ್ಗೆ ವಿವರಣೆ ಕೊಟ್ರೇನು ಕಡಿಮೆನೆ. ಅಷ್ಟೊಂದು ನಮ್ಮ ಜೀವನಕ್ಕೆ ಬೇಕಾದ ಒಂದು ಏನದು ನೀತಿ ದಾರಿ ಎಲ್ಲ ಇರುತ್ತೆ ಅದರಲ್ಲಿ. ಬಸವಣ್ಣ ಅವ್ರದೇ ಅಷ್ಟೇ ಅಲ್ವಾ, ಎಲ್ಲಾ ವಚನಗಳು ಅವ್ರದ್ದು ತುಂಬಾ ಅರ್ಥಗರ್ಭಿತ. ಹೌದೌದು. ಮತ್ತೆ ಸಿಂಪಲ್ ಲ್ಯಾಂಗ್ವೇಜ್ ಅಂತ ಹೇಳ್ಬೋದು, ಅಂದ್ರೆ ಸರಳ ರೀತಿಯಲ್ಲಿ ಜನರಿಗೆ ತಲುಪಿಸುವಂಥದ್ದು. ತುಂಬಾ ಕಾಂಪ್ಲಿಕೇಟೆಡ್ ಏನೋ ಸಂಸ್ಕೃತದಲ್ಲಿದ್ರೆ ನಮ್ಗೆ ಅರ್ಥ ಆಗಲ್ಲ, ಅಷ್ಟೊಂದು ಸರಳ ಅದು. ಸೊ ಈಗ ಆಗಿದೆ, ತಣ್ಣಗೂ ಆಗ್ಬಿಟ್ಟಿದೆ ಅಲ್ವಾ? ತಣ್ಣಗಾಗಿದೆ. ಸರ್ವಿಂಗ್ ಬೌಲ್ ಕೊಟ್ಟರೆ ನಾವು ಸರ್ವ್ ಮಾಡ್ತೀವಿ. ಓಕೆ, ಕಾಯ್ತಾ ಇದ್ದೀನಿ. ನೀವೆಲ್ಲಿ ಹಾಡಲ್ಲಿ ನಾನು ಹೇಳ್ದಂಗೆ ನನಗೂ ಮರ್ತೋಯ್ತು, ನಿಮಗೂ ಎಲ್ಲಿ ಮರ್ತೋಗ್ಬಿಟ್ರೇನೋ ಸರ್ವ್ ಮಾಡೋದು ಅಂತ ಅನ್ಕೊಂಡೆ. ಈಗ ಕಾಯಿ ಸಾಸಿವೆಯನ್ನ ಸಿದ್ಧವಾಗಿದೆ, ನೋಡಿ ರುಚಿ ನೋಡಿ ಹೇಗಿದೆ ಹೇಳಿ. ಓಕೆ, ಖಂಡಿತವಾಗೂ ಹೇಳ್ತೀನಿ. ನೋಡೋಕ್ಕೆ ಚೆನ್ನಾಗಿದೆ, ಒಂಥರ ಕಲರ್ಫುಲ್ಲಾಗಿ ಕಡಲೆ ಬೀಜ ಎಲ್ಲ ಇದೆ, ಒಂಥರ ಏನದು ಹಳದಿ ಕಲರು ಚೆನ್ನಾಗಿ ಹಾಕಿದ್ದೀರಾ, ನೋಡೋಕ್ಕೆ ಖುಷಿ ಆಗುತ್ತೆ. ಸೊ ಬಿಸಿ ಎಲ್ಲ ಚೆನ್ನಾಗಿ ನೀವು ಹೇಳಿದಂಗೆ ಉದ್ರುದ್ರ ಆಗಿಬಿಟ್ಟಿದೆ ಅಲ್ವಾ ತಣ್ಣಗಿಟ್ಟಿದ್ದಕ್ಕೆ, ಇಲ್ಲದೇ ಇದ್ರೆ ಮುದ್ದೆ ಮುದ್ದೆ ಆಗ್ತಾ ಇತ್ತು ಅಂತ ನೀವು ಸ್ವಲ್ಪ ತಣ್ಣಗಾದ್ಮೇಲೆ ತಿನ್ನಿ ಅಂತ ಹೇಳಿದ್ರಿ. ಓಕೆ, ತುಂಬ ಸಿಂಪಲ್ ಆಗಿ ತುಂಬ ರುಚಿಯಾಗಿ ಮಾಡಿದ್ದೀರಾ. ಥ್ಯಾಂಕ್ ಯು. ಇದು ಹೇಗೆ ನಾನಾಗ ಸರಳವಾಗಿ ಮಾಡಿದ್ದೀರಾ, ರುಚಿಯಾಗಿದೆ. ಉಪ್ಪು ಖಾರ ಎಲ್ಲ ತುಂಬ ಚೆನ್ನಾಗಿದೆ. ಬೆಳಿಗ್ಗೆ ತಿಂಡಿ ಮಧ್ಯಾಹ್ನ ಊಟಕ್ಕೆ ಸಹ ಯೂಸ್ ಮಾಡ್ಬೋದು ಅಂತ ಅನ್ಕೊಂಡು. ಎಲ್ಲಾದರೂ ಊರಿಗೋದ್ರೂ ತಗೊಂಡು ಬಾಕ್ಸಿಗೆ ನಾನು ಅವಾಗ ಹೇಳಿದಾಗ ಅದ್ರ ಬಗ್ಗೆ ತುಂಬ ಮಾತಾಡಿದ್ವಿ. ಟಿಫಿನ್ಗೆ ನಿಜವಾಗ್ಲೂ ತುಂಬ ಚೆನ್ನಾಗಿದೆ, ತಣ್ಣಗಿದ್ದು ರುಚಿಕರವಾಗಿದೆ. ಕಡಲೆ ಬೀಜ ಮತ್ತು ನೀವು ಸಾಸಿವೆ ಹಾಕಿದ್ರಲ್ಲ, ಅದ್ರದ್ದೇನೋ ಒಂದು ಒಳ್ಳೆ ಫ್ಲೇವರ್ ಇದೆ, ಘಮ ಬರ್ತಾ ಇದೆ. ರೆಗ್ಯುಲರ್ ಚಿತ್ರಾನ್ನ ಅಂತ ಅನ್ನಿಸ್ತಾ ಇಲ್ಲ, ತುಂಬ ರುಚಿಯಾಗಿದೆ. ಸೊ ಒಂದು ರುಚಿಯ ಏನದು ಸಾಸಿವೆ ಅನ್ನ ರೆಡಿ. ಮತ್ತೆ ಇನ್ನೊಂದೇನೋ ಅಡುಗೆ, ಸರಳವಾದ ಟೊಮೆಟೊ ರೈಸ್. ಸರಳವಾದ ಟೊಮೆಟೊ ರೈಸ್ ಮಾಡ್ತೀರಾ? ಓಕೆ, ಅದು ಬೇಗ ಆಗುತ್ತೆ. ಓಕೆ ಓಕೆ. ಆಶಾ, ಈಗ ಟೊಮ್ಯಾಟೊ ರೈಸ್ ಅಂತ ಹೇಳಿದ್ರಲ್ವಾ, ಏನದು ಇನ್ನೊಂದೇನೋ ಏನೋ ಸಿಂಪಲ್ ಟೊಮ್ಯಾಟೊ ರೈಸ್? ಸಿಂಪಲ್ ಟೊಮೆಟೊ ರೈಸ್ ಅಂತ. ಹೌದಾ, ಇದು ನೀವೇ ಹೆಸರಿಟ್ಟಿದ್ದಾ? ಹೌದು, ಯಾಕಂದ್ರೆ ಈಗ ಟೊಮೆಟೊ ಬಾತುಗಳಿಗಾದ್ರೆ ಅದು ಪುದೀನ ಅಂತ ಹಸಿಮೆಣಸಿಗೆ ಅಂತ ಪ್ರೋಸೆಸ್ ಲಾಂಗ್ ಇರುತ್ತೆ. ಈಗ ಯಾವಾಗ್ಲೂ ಟೈಮ್ ಆಗ್ಬಿಡುತ್ತೆ ಎದ್ದೇಳಕ್, ಮಕ್ಳಿಗೆ ಬಾಕ್ಸ್ ಕಟ್ಬೇಕು. ಅವಾಗ ಆ ತರ ಇದ್ದಾಗ ತುಂಬಾನು ಚೆನ್ನಾಗಿರುತ್ತೆ, ಕಲರ್ಫುಲ್ ಆಗಿರುತ್ತೆ,
ಸಿಂಪಲ್ ಇರುತ್ತೆ. ಸಿಂಪಲ್, ತುಂಬಾ ಬೇಗ ಆಗುತ್ತೆ. ಅದಕ್ಕೆ ಸಿಂಪಲ್ ಅಂತಾನೆ ಇಟ್ಬಿಟ್ಟಿದ್ದೀರಾ. ತುಂಬಾ ಓಕೆ, ಸರಿ. ಏನೆಲ್ಲ ಸಾಮಗ್ರಿಗಳು ಬೇಕು? ಏನಿಲ್ಲ, ಮೆಂತ್ಯ, ಸಾಸಿವೆ, ಟೊಮ್ಯಾಟೊ, ರೈಸ್, ಸ್ವಲ್ಪ ಗರಂ ಮಸಾಲ ಪೌಡರ್, ರೆಡ್ ಚಿಲ್ಲಿ ಪೌಡರ್ ಮತ್ತು ಉಪ್ಪು ಅಷ್ಟೇ. ಓಕೆ, ಸಿಂಪಲ್ ಆಗೇ ಇದೆ ಸಾಮಗ್ರಿಗಳು, ಆದ್ರೆ ತುಂಬಾ ಚೆನ್ನಾಗಿ ರುಚಿ ಚೆನ್ನಾಗಿರುತ್ತೆ ಅಂತ ಹೇಳ್ತಾ ಇದ್ದೀರಾ. ಓಕೆ, ಹಾಗಾದ್ರೆ ಶುರು ಮಾಡೋಣ. ಏನ್ ಬೇಕು? ಮೊದಲು ಕಡಾಯಿ ಬೇಕು, ಅದು ಡ್ರೈ ರೋಸ್ಟ್ ಮಾಡ್ಕೋಬೇಕು. ಇದು ಸಾಸಿವೆನು ಮೆಂತ್ಯನು ಪೌಡರ್ ಮಾಡ್ಕೋಬೇಕು, ಆಮೇಲೆ ಟೊಮೆಟೊ ಮಿಕ್ಸಿಗೆ ಹಾಕೋದು. ಓಕೆ, ಇದು ಕಡಾಯಿ ಬೇಕು. ಹಚ್ಕೊಳ್ತೀರವಲ್ಲೇನಾ? ಸ್ವಲ್ಪ ಎಣ್ಣೆ ರೋಸ್ಟ್ ಮಾಡಕ್ಕೆ, ಡ್ರೈ ಅಂದ್ರೆ ಅದೇ ಒಂಚೂರು ಚೂರು ಎಣ್ಣೆ ಹಾಕೊಳ್ತೀರಾ? ಸ್ವಲ್ಪ ಚೆನ್ನಾಗಿ ಒಂಚೂರು ಹುರಿಲಿ ಅಂತ. ಓಕೆ, ಸ್ವಲ್ಪ ಸಾಕು. ಓಕೆ, ಎಷ್ಟು ಒಂದು ಚಮಚ ಹಾಕೊಂಡ್ರಾ? ಒಂದು ಚಮಚ. ಇದು ಸಾಸಿವೆ ಬೇಕು. ಸೊ ರೈಸ್ ಐಟಮ್ಸ್ ಎಲ್ಲ ಜಾಸ್ತಿ ಮಾಡ್ತಾ ಇರ್ತೀರಾ ಮನೇಲಿ? ಜಾಸ್ತಿ ಇಲ್ಲ, ಸ್ವಲ್ಪ ಮಾಡ್ತಾ ಇರ್ತೀನಿ. ಬರೀ ಇವಾಗೆಲ್ಲ ಚಪಾತಿ ಅದೇ ಜಾಸ್ತಿ ತಿನ್ನೋದಲ್ವಾ, ಸೊ ಅದೇ ಜಾಸ್ತಿನಾ? ಕಡಿಮೆನೆ. ಅಂದ್ರೆ ಇದು ಮಾಡ್ತೀವಿ ಯಾವಾಗ ಬಾಕ್ಸ್ ಕಟ್ಟಕ್ಕೆ, ಅದಕ್ಕೆ ಮೆಂತ್ಯ. ಇದು ಫ್ರೈ ಮಾಡಕ್ಕೆ ಇದು ಬೇಕು. ಕೊಡ್ತೀನಿ. ನೀವು ಹೇಳಿದಾಗ ಯೂಶಲಿ, ಯಾಕಂದ್ರೆ ನನ್ನ ಅನುಭವನು ಈ ದೋಸೆ ಅಂತೆಲ್ಲ ಈಗ ಬಾಕ್ಸಲ್ಲಿ ತಗೊಂಡೋಗ್ಬಿಟ್ರೆ ಗಟ್ಟಿ ಆಗತ್ತೆ. ಸೊ ರೈಸಲ್ಲೇ ನಾವು ವಿಧ ವಿಧ ರೈಸನ್ನು ಕಲ್ತ್ರೆ ಒಂದೊಂದಿನ ಒಂದೊಂದು ರೈಸ್ ಮಾಡ್ಕೊಂಡು ಹೋಗೋದು. ಈಸಿ ಮೆಥಡ್ ಅಷ್ಟೇ. ಹಬ್ಬಕ್ಕೂ ಆಗತ್ತೆ, ಕಲ್ಸನ್ನ ಹಬ್ಬಕ್ಕೂ ಆಗುತ್ತೆ. ಹಬ್ಬಗಳು ಬಂದಾಗ್ಲೂ ಮಾಡ್ಬೋದು. ಸ್ವಲ್ಪ ಹಾಕೊಳ್ಬೇಕು. ಎಷ್ಟು? 2 ಈಕ್ವಲ್? ಒಂದೊಂದು ಅರ್ಧ? ಮೆಂತ್ಯ ಒಂಚೂರು ಕಡಿಮೆ ಇದ್ರೂ ಒಳ್ಳೇದು. ಅಂದ್ರೆ ಮೆಂತೆ ಸ್ವಲ್ಪ ಜಾಸ್ತಿ ಹಾಕಿದ್ರೆ ಕಹಿ ಬರುತ್ತೆ. ಆದ್ರೆ ಮೆಂತೆ ಆರೋಗ್ಯದಲ್ಲಿ ತುಂಬಾ ಒಳ್ಳೇದಲ್ವಾ? ಸಕ್ಕರೆ ಕಾಯಿಲೆ ಇರೋರಿಗೆ ಎಲ್ಲರಿಗೂ ಆಕ್ಚುಲ್ ಆಗಿ ಎಲ್ಲದಕ್ಕೂ ಒಳ್ಳೇದಲ್ವ. ಒಂದ್ ದೋಸೆ ಇಡ್ಲಿ ಕೂಡ ಒಂದ್ ಸ್ವಲ್ಪ ಹಾಕಿದ್ರೆ ತುಂಬಾ ಒಳ್ಳೇದು, ಚೆನ್ನಾಗೂ ಇರತ್ತೆ. ಅದ್ರ ಗಮನೇ ಬೇರೆ ಬೇರೆ, ಹಂಗೆ ಮಾಡಿದ್ರೇನೆ ಬೇರೆ. ಇಡ್ಲಿಗೂ ಹಾಕ್ತೀರಾ? ದೋಸೆಗೆ ಹಾಕಲ್ಲ, ಒಂದ್ ಪಿಂಚು ಅಷ್ಟೇ. ಇಡ್ಲಿಗೆ ಹಾಕಲ್ಲ ಅಷ್ಟೇ, ದೋಸೆಗೆ ಹಾಕ್ತೀವಿ. ದೋಸೆಗೆ ಯೂಶಲಿ ಹಾಕ್ತಾರಲ್ವಾ? ತುಂಬಾ ಚೆನ್ನಾಗಿರುತ್ತೆ. ಹೌದೌದು, ಅದು ಸ್ವಲ್ಪ ಹುರಿಬೇಕಾ? ಅದು ಸ್ವಲ್ಪ ಘಮ ಬರ್ಬೇಕದು. ಇದು ಮನೇಲೆಲ್ಲ ಅಂದ್ರೆ ಮಕ್ಕಳಿಗೆ ಆಫೀಸ್ಗೆಲ್ಲ ಹೋಗ್ತಾನೆ ಅಂತ ಹೇಳಿದ್ರಲ್ವಾ ಮಗ? ಇಲ್ಲ, ಓದ್ತಾ ಇದ್ದಾನೆ, ಕಾಲೇಜ್ ಓದ್ತಾ ಇದ್ದಾನ. ತಗೊಂಡೋಗ್ತಾನ ಬಾಕ್ಸಿಗೆ ಎಲ್ಲ? ತಗೊಂಡೋಗ್ತಾರೆ. ಅವಾಗೆಲ್ಲ ಮಾಡಿ ಕೊಟ್ಟಿದ್ದೀರಾ? ಇಷ್ಟಪಡ್ತಾರೆ? ಚೆನ್ನಾಗಿರುತ್ತೆ. ಓಕೆ, ಮಿಕ್ಸಿ ಬೇಕು, ಜಾರ್ ಹಾಕೊಂತೀರಾ? ಇದಿವಾಗ ಅದನ್ನ ಹುರ್ಕೊಂಡಿದ್ದನ್ನ ಬರೀ ಪೌಡರ್ ಮಾಡ್ಕೊಳ್ಬೇಕಿದ್ದು. ಫಸ್ಟ್ ಪೌಡರ್ ಓಕೆ. ಇದಿವಾಗ ನೀವು ಆಗ ಮಾಡಿದ ಒಂದು ಸಂಪ್ರದಾಯ ಅನ್ನ ಅಂತ ಹೇಳಿದ್ರಿ, ಇದೆಯಲ್ಲಿ ಯಾವ ತರ ಗೊತ್ತಿಲ್ಲ, ಸುಮ್ನೆ ನಾನೇ ಕಂಡುಹಿಡಿದಿದ್ದು. ಹೌದಾ? ನೋಡಿ, ಆಸಕ್ತಿ ಇರೋರಿಗೆ ಎಲ್ಲೋ ಒಂದ್ ಕಡೆ ಒಂದು ಕಂಡುಹಿಡಿದ್ ಬಿಡ್ತಾರೆ ಈಸಿ ಮೆಥಡ್ ಅನ್ನ. ಆಶಾ, ಸಾಕಾಯ್ತು? ಆಗಿದೆಯಾ? ಸಣ್ಣಕ್ಕೆ ನುಣ್ಣಗಾಗ್ಬಿಟ್ಟಿದೆ, ಸಾಕಾಗತ್ತಲ್ವಾ? ಓಕೆ. ಸೊ ಏನ್ ಮಾಡೋದು ಇದನ್ನ? ಅದೇ ಅದನ್ನ ಬೌಲಿಗೆ ಹಾಕೊಂಡು ಟ್ರಾನ್ಸ್ಫರ್ ಮಾಡಿ, ಮತ್ತೆ ಇದು ಟೊಮೆಟೊ ಹಾಕೋಬೇಕು. ಓಕೆ, ಹಸಿ ಟೊಮೆಟೊನೇ ಹಾಕೊಳ್ಳೋದಾ? ಮತ್ತೆ ಎಣ್ಣೆಲಿ ಫ್ರೈ ಇದು ಮಾಡ್ತೀವಿ. ಫಸ್ಟ್ ಹಸಿನೇ ನೀವು ಒಂಥರ ಪೇಸ್ಟ್ ತರ ಮಾಡ್ಕೊಂಡ್ಬಿಡೋದಾ? ಪೇಸ್ಟ್. ಓಕೆ ಓಕೆ. ಇದಿಷ್ಟೇ ಕ್ವಾಂಟಿಟಿನಾ? ಸಾಕಾಗತ್ತಾ? ಕಡಿಮೆ ಇದೆಯಲ್ಲ ರೈಸ್, ಹಂಗಾಗಿ ಸ್ವಲ್ಪನೇ. ಒಳ್ಳೆ ಮೆಂತೆ ಹುರಿದಿದ್ದೀರಲ್ಲ, ಒಳ್ಳೆ ಪರಿಮಳ ಬರ್ತಾ ಇದೆ. ಇದು ಉಪ್ಪಿನಕಾಯಿಗೂ ಇದೆ ಹಾಕೋಬಹುದು. ಮೆಂತೆ, ಸಾಸಿವೆ, ಇದೇ ಪೌಡರ್ ಯೂಸ್ ಮಾಡೋದಾ? ಚೆನ್ನಾಗಿರುತ್ತೆ. ಓಕೆ, ಇನ್ನೇನು ಮಾಡ್ಕೊಳ್ಳೋಣ ಈಗ? ಟೊಮೆಟೊ ಮಿಕ್ಸಿಗೆ ಹಾಕೋದು. ಇದಿಷ್ಟು ತಗೊಳ್ಳ? ಇಷ್ಟು ರೈಸಿಗೆ ಎಷ್ಟು ಬೇಕಾಗುತ್ತೆ? ಕಡಿಮೆ, ಜಾಸ್ತಿ ಇಷ್ಟು ಬೇಡ ಅನ್ಸುತ್ತಲ್ವಾ? ಬೇಡ, ಅದ್ರಲ್ಲಿ ಹಾಫ್ ಹಾಕೊಂಡ್ರೆ ಸಾಕು. ಸಾಕಾ? ಸಾಕು. ಸ್ಟಾಪ್ ಮಾಡಲಾ? ಸಾಕಾ? ಸಾಕು. ಚೆನ್ನಾಗಿ ಪೇಸ್ಟ್ ಆಗಿದೆ. ಸಾಕಲ್ವಾ? ನೋಡಿ, ಸಾಕು ಅಲ್ವಾ? ಟೊಮೆಟೊ ಬೇಗ ಆಗ್ಬಿಡುತ್ತಲ್ವಾ? ಇನ್ನೇನು ಮಾಡೋದು ಈಗ? ಅದೇ ಆಯಿಲ್ ಬೇಕು, ಗ್ಯಾಸ್ ಹಚ್ಕೋತೀನಿ. ಓಕೆ, ಹಚ್ಕೊಂಬಿಡಿ. ಆಯಿಲ್ ಬೇಕು. ಎಷ್ಟು ಎಣ್ಣೆ ಹಾಕೊಂತೀರಾ? ಸ್ವಲ್ಪ ಒಂದು 3 to 4 ಸ್ಪೂನ್ಸ್ ಬೇಕಾಗುತ್ತೆ. ಅದು ಎಣ್ಣೆ ಒಳಗೆ ಬೇಯಬೇಕದು. ಓಕೆ. ಸ್ವಲ್ಪ ಬೇಕಾದ್ರೆ ಅದನ್ನ ಕನ್ಸಿಸ್ಟೆನ್ಸಿ ನೋಡ್ಕೊಂಡು ನೀರು ಹಾಕು.
ಸೊ ಎಣ್ಣೆ ಸ್ವಲ್ಪ ಜಾಸ್ತಿ ಬೇಕಾಗತ್ತಲ್ವಾ? ಸ್ವಲ್ಪ ಸಾಸಿವೆ ಒಗ್ಗರಣೆಗ. ಇದೊಂಥರ ಏನದು ಟೊಮೆಟೊ ಗೊಜ್ಜು ಥರ ಆಗತ್ತಾ? ಚಪಾತಿ ಕೂಡ ಗೊಜ್ಜು ಇಟ್ಕೊಂಡು ಮಾಡ್ಕೋಬಹುದು. ರೈಸ್ ಕಲ್ಸೋಂಗಿದ್ರೆ ಸ್ವೀಟ್ ಬೇಡ, ಚಪಾತಿಗಾದ್ರೆ ಒಂದ್ ಸ್ವಲ್ಪ ಸಕ್ಕರೆ ಅಥವಾ ಬೆಲ್ಲ ಏನ್ ಬೇಕೋ ಅದು ಹಾಕೋ. ಏನ್ ಬೇಕಿನ್ನು? ಸ್ವಲ್ಪ ಗರಂ ಮಸಾಲ ಪೌಡರ್. ಇದನ್ನ ಒಂದ್ಸತಿ ಈ ಪೇಸ್ಟ್ ಅನ್ನು ಮಾಡಿ ಇಟ್ಕೊಂಡು ಅಂದ್ರೆ ಇಟ್ಕೊಳ್ಬೋದಾ ಒಂದ್ ಸ್ವಲ್ಪ ದಿನ? ಅಂದ್ರೆ ರೈಸ್ ಮಾಡ್ಬಿಟ್ಟು ಆತರ ಮಾಡಕ್ಕಾಗಲ್ವಾ? ಇಟ್ಕೋಬಹುದು, ಅದೇ ಎಣ್ಣೆಲೆ ಬೆಂದಿದ್ರೆ 1 or 2 days ಇರುತ್ತೆ. 2 ದಿನ ಇಟ್ಕೊಂಡು ಅಂದ್ರೆ ಒಂದಿನ ಮಾಡಿ ಸಂಡೇ ಮಾಡ್ಬಿಟ್ಟು ಬೆಳಿಗ್ಗೆ ಟೈಮ್ ಇಲ್ಲ ಅನ್ನುವಾಗ ಪೇಸ್ಟ್ ಮಾಡಿ, ಈಗ ಪುಳಿಯೋಗರೆ ಪೇಸ್ಟ್ ಎಲ್ಲ ಮಾಡ್ತೀವಲ್ಲ ಮಾಡ್ಕೋಬಹುದು. ಚಪಾತಿಗೂ ಚೆನ್ನಾಗಿರುತ್ತೆ, ಇದಕ್ಕೂ ಹಂಗಾದ್ರೆ ಇದು ಹಾಕ್ಬಾರ್ದು, ಏನದು ಸ್ವೀಟ್ ಹಾಕೋಬೇಕು ಚಪಾತಿಗೆ. ನೀವು ಹೇಳಿದ್ರಲ್ಲ ಸ್ವೀಟ್ ಇಷ್ಟ ಇರೋರಿಗೆ ಸ್ವಲ್ಪ, ಬೇರೆಯವ್ರಿಗೆ ಏನು ಬೇಡ. ಅದು ಇದು ಬೇಕು, ಟೊಮೆಟೊ ಮಿಕ್ಸ್ ರುಬ್ಬಿರೋ ಪೇಸ್ಟ್. ಓಕೆ, ಟೊಮೆಟೊ ಪ್ಯೂರಿ ಮಾಡಿದ್ದೀರಲ್ಲ ಅದನ್ನೊಂದು ಹಾಕೊಂಡ್ಬಿಡ್ತೀರಾ. ಸೊ ಈ ಥರ ನೀವೇ ಎಲ್ಲ ತುಂಬ ಟ್ರೈ ಮಾಡ್ತೀರಾ? ಟ್ರೈ ಮಾಡ್ತಾ ಇರ್ತೀನಿ. ಈಗ ನೀವು ಲಾಸ್ಟ್ ಟೈಮ್ ಬಂದಾಗ ಅವರೆಕಾಳಿದು ಏನು ಹುಳಿ ಮಾಡಿದ್ರೆ ಅದು ನಾನೇ ಮಾಡಿದ್ದು ಅಂದ್ರೆ, ಈ ತರ ಇನ್ಯಾವ ರೆಸಿಪಿ ಟ್ರೈ ಮಾಡಿದ್ದೀರಾ? ತುಂಬಾ ಮಾಡ್ತಿರ್ತೀನಿ, ಬಸ್ಸಾರಗಳಲ್ಲಿ ಇದುಗಳಲ್ಲಿ ಮಾಡ್ತಾ. ಬಾತ್ ತುಂಬಾ ತರ ಡಿಫ್ರೆಂಟ್ ಟೈಪ್ಸ್ ಆಫ್ ಬಾತು ಮಾಡ್ತೀನಿ. ಒಂದು ಸ್ವಲ್ಪ ನೀರು ಬೇಕು, ಒಂಚೂರು ಸ್ವಲ್ಪ ಇದು ಅದು ಕೊಡಿ ಮುಚ್ಚಳ, ಅದರಲ್ಲಿ ವೇಸ್ಟ್ ಮಾಡೋದು ಸ್ವಲ್ಪ. ಒಂದು ಸ್ವಲ್ಪ ಅದೇ ಇವಾಗ ಇದು ಮಾಡಿದ್ರು ಪೌಡರ್, ಡ್ರೈ ರೋಸ್ಟ್ ಮಾಡಿ ಸ್ವಲ್ಪ ಹಾಕ್ತೀನಿ, ಯಾಕಂದ್ರೆ ರೈಸ್ ಕಡಿಮೆ ಇದೆ. ಸರಿ ಸರಿ, ಕಹಿ ಬಂದ್ಬಿಡುತ್ತೆ. ಅದು ಎಣ್ಣೆಲ್ಲೇ ಬೇಯಬೇಕಾ? ಎಣ್ಣೆಲೆ ಬೇಯಬೇಕು. ಸ್ವಲ್ಪ ಕೆಂಪು ಮೆಣಸಿನ ಪುಡಿ, ಖಾರ ಬೇಕಾದವ್ರು ಜಾಸ್ತಿ ಹಾಕೋಬೋದು. ಇದು ಬ್ಯಾಡಗಿ ಮೆಣಸಿನ್ಕಾಯಿ ಅಷ್ಟೇನು ಖಾರ ಇರಲ್ಲ, ಸುಮ್ಮನೆ ಕಲರ್ ಅಷ್ಟೇ. ಕಲರ್ ಚೆನ್ನಾಗಿರುತ್ತಲ್ವಾ? ಹೌದು ಹೌದು. ಚೆನ್ನಾಗಿ ಬೇಯಬೇಕಾದು, ನೀರೆಲ್ಲ ಹೋಗ್ಬೇಕಾ? ಹೌದು. ಒಂದು ಸ್ವಲ್ಪ ಉಪ್ಪು, ಅದು ಎಣ್ಣೆ ಇದು ಸಿಮ್ಮಲ್ಲೇ ಬೇಯಿಸ್ತಾ ಇದ್ದೀನಿ. ಎಣ್ಣೆ ತೇಲಿದ್ರೆ ಆಗಿದೆ ಅಂತ ಅರ್ಥ. ಓಕೆ ಓಕೆ, ಬೇಗ ಆಗತ್ತೆ. ಇದು ಫೈನ್ ಪೇಸ್ಟ್ ಮಾಡಿರ್ತೀವಲ್ಲ. ಜಾಸ್ತಿ ಆಗಿದೆಯಾ? ಸ್ವಲ್ಪ ಒಂದು ಚಿಟ್ಕ ಜಾಸ್ತಿ ಆಯ್ತು ನನಗೆ, ಅದಕ್ಕೆ ಕೈಯಲ್ಲೇ ಹಾಕೋದು. ನೀವು ಯಾಕೆ ಸ್ಪೂನ್ ಯೂಸ್ ಮಾಡಿದ್ರಿ? ಒಂದ್ ದಿವಸ ಟ್ರೈ ಮಾಡೋಣ ಅಂತ. ಓಕೆ ಓಕೆ, ಅದು ಎಷ್ಟೊಂದು ವರ್ಷದಿಂದ ಒಂದು ಮೆಥಡ್ ಯೂಸ್ ಮಾಡಿರ್ತಾರಲ್ಲ, ಅದನ್ನೇ ಅದೊಂಚೂರು ಆಚೆ ಆಗ್ಬಿಟ್ರು ಬೇರೆ ಆಗ್ಬಿಡುತ್ತೆ. ಇದಾಗಿದೆ. ಆಗಿದೆಯಾ? ಆಗಿದೆ. ರೈಸ್ ಕಲಿಸ್ಬೇಕಷ್ಟೆ. ಓಕೆ ಓಕೆ. ಸ್ವಲ್ಪ ಉಪ್ಪು ಜಾಸ್ತಿ ಆಗಿದೆ ಅನ್ಸುತ್ತೆ. ಸ್ವಲ್ಪ ರೈಸ್ ಜಾಸ್ತಿ ಹಾಕಿದ್ರಾಯ್ತು. ಅದೇ ನೀವು ಬೇಡ ಅನ್ಸಿದ್ರೆ ಸ್ವಲ್ಪ ಮಸಾಲೆ ತೆಗ್ದಿಟ್ಬಿಡೋಣ ಬೇಕಾದ್ರೆ. ಇಲ್ಲ, ಅಷ್ಟು ಬೇಕಾಗತ್ತೆ. ರೈಸ್ಗೆ ಅಷ್ಟು ಮಸಾಲೆ ಬೇಕಾಗತ್ತೆ. ಇಷ್ಟು ರೈಸಿಗೆ ಅದು ಬೇಕೇ, ಆದ್ರೆ ಉಪ್ಪು ಸ್ವಲ್ಪ ಜಾಸ್ತಿ ಆಯ್ತು, ಪರವಾಗಿಲ್ಲ. ಜಾಸ್ತಿ ರೈಸ್. ಓಕೆ, ನಾನು ಆಫ್ ಮಾಡ್ಕೊಂಡಿದ್ದೀನಿ ಈಗ. ಓಕೆ, ಆಫಲ್ಲೇ ಕಲಿಸಿದ್ರು ನಡೆಯುತ್ತೆ. ಬಿಸಿ ಇರುತ್ತಲ್ವಾ? ಬಿಸಿ ಇರುತ್ತೆ. ಬಿಸಿ ಬೇಕಾದ್ರೆ ಇನ್ನೊಂಚೂರು ಲಾಸ್ಟಿಗೆ ತಿರ್ಗಾ ಕಲಿಸಾದ್ಮೇಲೆ ಬಿಸಿ ಮಾಡ್ಕೋಬಹುದು. ಸ್ವಲ್ಪ ಏನಾದ್ರೂ ನೀರು ಅಂಶ ಇದ್ರೆ ಡ್ರೈ ಆಗುತ್ತೆ. ಓಕೆ, ಉಪ್ಪು ಜಾಸ್ತಿ ಆದ್ರೆ ತೊಂದರೆ ಇಲ್ಲ, ಯಾಕಂದ್ರೆ ನೀವು ಮಸಾಲೆನೂ ಸ್ವಲ್ಪ ಜಾಸ್ತಿ ಇದೆ. ಈಗ ಒಂದ್ಸತಿ ರುಚಿ ನೋಡಿ ಮತ್ ಸ್ವಲ್ಪ ಅನ್ನ ಹಾಕೊಂಡು ಮಧ್ಯಾಹ್ನ ಊಟ ಮಾಡ್ಬಿಡ್ತೀವಿ, ತೊಂದರೆ ಇಲ್ಲ ಅಲ್ವಾ? ಅನ್ನ ಸ್ವಲ್ಪ ಮಾಡಿ ಸೇರಿಸ್ಕೋಬಹುದು, ಸರಿ ಆಗತ್ತೆ. ಹಾಗಾದ್ರೆ ನೀವು ತುಂಬಾ ಚಿಂತೆ ಮಾಡಬೇಡಿ, ಉಪ್ಪು ಜಾಸ್ತಿ ಆಯ್ತು ಅಂತ, ತೊಂದರೆ ಇಲ್ಲ. ಓಕೆ, ಇದಾಗಿದೆ. ಆಫ್ ಮಾಡ್ತೀನಿ. ಓಕೆ, ರೆಡಿ ಇದೆ. ಓಕೆ ಸರ್. ಸತ್ಯಶ್ರೀ ಅವರೇ, ಟೊಮೆಟೊ ರೈಸ್ ರೆಡಿ ಇದೆ. ರುಚಿ ನೋಡಿ ಹೇಗಿದೆ. ಓಕೆ, ಖಂಡಿತವಾಗೂ ಹೇಳ್ತೀನಿ. ಬಿಸಿ ಬಿಸಿ ಇದೆ. ಏನೋ ಒಂದು ಚಿತ್ರಾನ್ನ ಎಲ್ಲ ತಿಂದು ಬೋರ್ ಆಗಿದೆ ನನಗೂ. ಒಂದು ಹೊಸ ರೀತಿಯ ರೈಸ್ ಮಾಡಿದ್ದೀರಾ, ನೋಡೋಣ. ತುಂಬ ಚೆನ್ನಾಗಿದೆ, ತುಂಬ ಟೇಸ್ಟ್ ಆಗಿದೆ. ಮೆಂತೆ ಪೀಸಸ್ ಎಲ್ಲ ಸ್ಲೈಟಾಗಿ ಬಾಯಿಗೆ ಬರುತ್ತೆ, ಮತ್ತು ಸಾಸಿವೆ ಇಲ್ಲ, ಅದೊಂದು ಬೇರೆ ರೀತಿಯೇ ಇದೆ. ಯಾವತ್ತೂ ಈ ಥರ ರೈಸು ತಿಂದೇ ಇಲ್ಲ ನಾನು. ಥ್ಯಾಂಕ್ ಯು. ತುಂಬ ಚೆನ್ನಾಗಿದೆ. ಸೊ ಇವತ್ತು ನಮ್ಮ ಖಾನಾವಳಿ ಕಾರ್ಯಕ್ರಮಕ್ಕೆ ಬಂದು ಒಂದು ಸಾಂಪ್ರದಾಯಿಕವಾದ ಒಂದು ಅಡುಗೆ, ಇನ್ನೊಂದು ನೀವೇ ಆವಿಷ್ಕಾರ ಮಾಡಿದ ಇನ್ನೊಂದು ರೈಸ್ ಐಟಮನ್ನು ನಮಗೆ ತೋರಿಸ್ಕೊಟ್ಟಿದ್ದೀರಾ.
ತುಂಬ ರುಚಿಯಾಗಿತ್ತು. ನಮ್ಮ ಖಾನಾವಳಿ ತಂಡದ ಪರವಾಗಿ ನಿಮಗೆ ಧನ್ಯವಾದಗಳು. ಶರಣಾರ್ಥಿ. ಶರಣಾರ್ಥಿ. ನಂದು ಧನ್ಯವಾದಗಳು. ನನ್ನ ಗುರ್ಸಿ ಕರ್ಕೊಂಬಂದು ಸೆಕೆಂಡ್ ಟೈಮ್ ಕರೆಸಿ ನನ್ನ ಕೈಲಿ ಮಾಡಿಸಿದ್ದಕ್ಕೆ ತುಂಬ ಧನ್ಯವಾದಗಳು. ಧನ್ಯವಾದಗಳು. ಖಾನಾವಳಿ ತಂಡದವ್ರಿಗೆ ಮತ್ತು ನಿಮ್ಮ ಬಸವ ಟಿವಿ ಇದಕ್ಕೂ ನನ್ನ ಧನ್ಯವಾದಗಳು. ಓಕೆ, ಧನ್ಯವಾದಗಳು. ಕಾಯಿ ಸಾಸಿವೆ ಅನ್ನ ಮಾಡಲು ಬೇಕಾಗುವ ಪದಾರ್ಥಗಳು: ಸಾಸಿವೆ 1 ಚಮಚ, ಕಡಲೆಕಾಯಿ ಬೀಜ 2 ಚಮಚ, ಅರಿಶಿನ ಅರ್ಧ ಚಮಚ, ಕಡಲೆಬೇಳೆ 1 ಚಮಚ, ಉದ್ದಿನಬೇಳೆ 1 ಚಮಚ, ತೆಂಗಿನಕಾಯಿ 2 ಚಮಚ, ಹುಣಸೆ ಹಣ್ಣು ಸ್ವಲ್ಪ, ಹಸಿಮೆಣಸಿನಕಾಯಿ 3 ರಿಂದ 6, ಅನ್ನ 1 ಕಪ್, ಉಪ್ಪು ರುಚಿಗೆ ತಕ್ಕಷ್ಟು. ಕಾಯಿ ಸಾಸಿವೆ ಅನ್ನ ಮಾಡುವ ವಿಧಾನ: ಒಂದು ಮಿಕ್ಸಿ ಜಾರಿಗೆ ಹಸಿಮೆಣಸಿನಕಾಯಿ, ಕೊತ್ತಂಬರಿ ಸೊಪ್ಪು, ಹುಣಸೆ ಹಣ್ಣು, ಸಾಸಿವೆ, ತೆಂಗಿನಕಾಯಿ, ನೀರು ಹಾಕಿ ರುಬ್ಬಿಕೊಳ್ಳಿ. ನಂತರ ಸ್ಟವ್ ಹಚ್ಚಿಕೊಂಡು ಅದರ ಮೇಲೆ ಒಂದು ಬಾಣಲೆಯನ್ನ ಇಟ್ಟು ಅದಕ್ಕೆ 4 ರಿಂದ 5 ಚಮಚ ಎಣ್ಣೆ ಹಾಕಿ, ಎಣ್ಣೆ ಕಾದ ನಂತರ ಸಾಸಿವೆ, ಕಡಲೆಬೇಳೆ, ಕಡಲೆಕಾಯಿ ಬೀಜ, ಅರಿಶಿನ, ಕರಿಬೇವು, ರುಬ್ಬಿದ ಮಿಶ್ರಣ, ರುಚಿಗೆ ತಕ್ಕಷ್ಟು ಉಪ್ಪು ಎಲ್ಲವನ್ನೂ ಹಾಕಿ ಕಲಸಿ. ನಂತರ ಮಾಡಿಟ್ಟುಕೊಂಡ ಅನ್ನ ಹಾಕಿ ಕಲಸಿದರೆ ರುಚಿಯಾದ ಕಾಯಿ ಸಾಸಿವೆ ಅನ್ನ ಸವಿಯಲು ಸಿದ್ಧ. ಸಿಂಪಲ್ ಟೊಮ್ಯಾಟೊ ರೈಸ್ ಮಾಡಲು ಬೇಕಾಗುವ ಪದಾರ್ಥಗಳು: ಮೆಂತ್ಯ ಸ್ವಲ್ಪ, ಸಾಸಿವೆ 1 ಚಮಚ, ಟೊಮೊಟೊ ಅರ್ಧ ಕಪ್, ಗರಂ ಮಸಾಲ ಸ್ವಲ್ಪ, ಅಚ್ಚ ಖಾರದ ಪುಡಿ 1 ಚಮಚ, ಅನ್ನ 1 ಕಪ್, ಉಪ್ಪು ರುಚಿಗೆ ತಕ್ಕಷ್ಟು. ಸಿಂಪಲ್ ಟೊಮ್ಯಾಟೊ ರೈಸ್ ಮಾಡುವ ವಿಧಾನ: ಮೊದಲಿಗೆ ಸ್ಟವ್ ಹಚ್ಚಿಕೊಂಡು ಅದರ ಮೇಲೆ ಒಂದು ಪ್ಯಾನ್ ಇಟ್ಟು ಅದಕ್ಕೆ 1 ಚಮಚ ಎಣ್ಣೆ ಹಾಕಿ. ಎಣ್ಣೆ ಕಾದ ನಂತರ ಸಾಸಿವೆ, ಮೆಂತ್ಯ ಹಾಕಿ ಹುರಿದುಕೊಳ್ಳಿ. ನಂತರ ಆ ಮಿಶ್ರಣವನ್ನು ಒಂದು ಮಿಕ್ಸಿ ಜಾರಿಗೆ ಹಾಕಿ ರುಬ್ಬಿಕೊಳ್ಳಿ. ನಂತರ ಅದೇ ಮಿಕ್ಸಿ ಜಾರಿಗೆ ಟೊಮ್ಯಾಟೊ ಹಾಕಿ ರುಬ್ಬಿಕೊಳ್ಳಿ. ನಂತರ ಪ್ಯಾನ್ಗೆ 3 ರಿಂದ 4 ಚಮಚ ಎಣ್ಣೆ ಹಾಕಿ, ಎಣ್ಣೆ ಕಾದ ನಂತರ ಸಾಸಿವೆ, ಗರಂ ಮಸಾಲ ಪೌಡರ್, ರುಬ್ಬಿದ ಟೊಮೆಟೊ ಪೇಸ್ಟ್ ಮತ್ತು ರುಬ್ಬಿದ ಮಿಶ್ರಣ, ಸ್ವಲ್ಪ ಅಚ್ಚ ಖಾರದ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಕಲಸಿದರೆ ರುಚಿಯಾದ ಟೊಮ್ಯಾಟೊ ರೈಸ್ ಸವಿಯಲು ಸಿದ್ಧ. ನೋಡಿದ್ರಲ್ಲ ವೀಕ್ಷಕರೇ, 2 ಹೊಸ ರುಚಿಗಳನ್ನು ಹೇಗೆ ಮಾಡಿದ್ರು ಅಂತ. ಇದನ್ನು ನೀವು ಕೂಡ ಮನೆಯಲ್ಲಿ ತಪ್ಪದೆ ಮಾಡಿ ನೋಡಿ. ಇದೇ ರೀತಿ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಹೊಸ ರುಚಿಯೊಂದಿಗೆ ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಶ್ರೀ ಬಸವ ಟಿವಿ. ಇದು ಸಂಸ್ಕಾರದ ಬೆಳಕು. ಶರಣಾರ್ಥಿ.